ನಾನು ದಿವ್ಯಾ ಟಿಬಿ, ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 9ನೇ ತರಗತಿಗೆ ಸಂಬಂಧಿಸಿದಂತೆ ಮೊದಲನೇ ಅಧ್ಯಾಯವಾದ ಸಂಖ್ಯಾ ಪದ್ಧತಿಯನ್ನ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದೀವಿ. ಈಗ ಮತ್ತೊಂದು ತರಗತಿಯಲ್ಲಿ ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಸಂಖ್ಯಾ ವಿಧಗಳಾದ ಸ್ವಾಭಾವಿಕ ಸಂಖ್ಯೆಗಳು, ಆಮೇಲೆ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳನ್ನ ಇವತ್ತು ನೋಡೋಣ. ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದಂತ ಭಾಗಲಬ್ಧ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳ ಬಗ್ಗೆ ನೋಡ್ತಾ ಹೋದಾಗ ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು. ಏನಿವು ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಎಣಿಕೆಗೆ ಬಳಸುವಂತಹ ಸಂಖ್ಯೆಗಳು. ಎಣಿಕೆ ಬಳಸುವಂತಹ ಸಂಖ್ಯೆಗಳು ಗೊತ್ತಿದೆ ನೀವು, 1, 2, 3, 4, 5, 6, 7, 8. ಈ ಅಸಂಖ್ಯಾತ ಸಂಖ್ಯೆಗಳ ಗಣವನ್ನ ಏನಂತ ಕರಿತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಇದನ್ನ ಕ್ಯಾಪಿಟಲ್ ಲೆಟರ್ ಎನ್, ಇಂಗ್ಲಿಷ್ ಅಕ್ಷರದ ಎನ್ ಇಂದ ಸೂಚಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಎರಡನೇದು ಪೂರ್ಣ ಸಂಖ್ಯೆಗಳು. ಹೌದಾ? ಮೊದಲನೇದೇನು, ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಎಣಿಕೆಗೆ ಬಳಸುವಂತ ಸಂಖ್ಯೆಗಳನ್ನ ಬಳಸ್ಕೊಂಡ್ವಿ. ಆದ್ರೆ ಅದರಲ್ಲಿ ನಾವು ಒಂದು ಅಂಕೆಯನ್ನ ಬಿಟ್ಟಿದ್ವಿ. ಅದ್ಯಾವುದು ಅಂದ್ರೆ 0. ಶೂನ್ಯವನ್ನ ನಾವು ಗಣಿತದಲ್ಲಿ 0ಯಿಂದ ಸೂಚಿಸ್ತಾ ಹೋಗ್ತೀವಿ. ಆ 0ಯನ್ನು ಒಳಗೊಂಡಂತೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನ ಹೊಂದಿರುವಂತ ಸಂಖ್ಯಾ ಗಣನೆ ಪೂರ್ಣ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಮತ್ತೆ ಪೂರ್ಣ ಸಂಖ್ಯೆಗಳು ಗೊತ್ತಾಯ್ತು ನಿಮ್ಗೆ. ನಂತರ ಯಾವುದು? ಪೂರ್ಣಾಂಕಗಳು. ಹೌದಾ? ಈ ಪೂರ್ಣಾಂಕಗಳ ಗಣದಲ್ಲಿ ಏನು ಮೇಲೆ ಸ್ವಾಭಾವಿಕ ಸಂಖ್ಯೆಗಳು ಬಂದು ಪೂರ್ಣ ಸಂಖ್ಯೆಗಳು ಬಂತು, ಅವು ಎರಡನ್ನೂ ಒಳಗೊಂಡಂತೆ ಏನು ಋಣ ಸಂಖ್ಯೆಗಳಿದ್ವಲ್ಲ, -1, -2, -3, -4, ಇವುಗಳನ್ನು ಸೇರಿ ಬಂದಂತ ಸಂಖ್ಯಾ ಗಣನೆ ಯಾವುದು ಅಂದ್ರೆ ಪೂರ್ಣಾಂಕಗಳು. ಅದರ ನಂತರ ಬಂದಿದ್ದು ಭಾಗಲಬ್ಧ ಸಂಖ್ಯೆಗಳು. ಏನಿವು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುವಂತ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳ ವ್ಯಾಖ್ಯಾನವನ್ನ ನೋಡ್ತಾ ಹೋದ ವಿದ್ಯಾರ್ಥಿಗಳೇ, p/q ರೂಪದಲ್ಲಿದ್ದು q ≠ ಅಂದ್ರೆ ಛೇದ ಯಾವುದೇ ಕಾರಣಕ್ಕೂ ಏನಾಗಿರ್ಬಾರ್ದು, 0 ಆಗಿರ್ಬಾರ್ದು. ಮತ್ತು p ಮತ್ತು q ಮಾಸಾಹ ಯಾವಾಗ್ಲೂ ಏನಾಗಿರ್ಬೇಕು ಅಂದ್ರೆ 1 ಆಗಿರ್ಬೇಕು. ಅಂತ ಸಂಖ್ಯಾ ಗಣವನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೊಂದಿಗೆ ಸೇರ್ಕೊಂತು, ಪೂರ್ಣ ಸಂಖ್ಯೆಗಳು ಮತ್ತೆ ಸ್ವಾಭಾವಿಕ ಸಂಖ್ಯೆಗಳನ್ನ ಸೇರಿದಂಗೆ ಪೂರ್ಣಾಂಕಗಳಾದವು. ಅದರೊಂದಿಗೆ ಭಾಗಲಬ್ಧ ಸಂಖ್ಯೆಗಳು ಆಯ್ತು. ಹೌದಲ್ವಾ? ಅವುಗಳನ್ನ ಕ್ರಮವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ, ಪೂರ್ಣ ಸಂಖ್ಯೆಗಳನ್ನ ಹೋಲ್ ನಂಬರ್ಸ್ ಅಂತ ಕರಿತೀವಿ, ಪೂರ್ಣಾಂಕಗಳನ್ನ ಇಂಟೀಜರ್ಸ್ ಅಂತ ಕರಿತೀವಿ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇವೆಲ್ಲವನ್ನು ಯಾವ ಹೆಸರಿನಿಂದ ಯಾವ ಕಾರಣಕ್ಕೆ ಕರಿತಿದೀವಿ ಅಂತನೂ ಸಹ ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ವಿ. ಇದ್ರ ನಂತರ ಬರುವಂಥದ್ದು ಅಭಾಗಲಬ್ಧ ಸಂಖ್ಯೆಗಳು. ಈ ಅಭಾಗಲಬ್ಧ ಸಂಖ್ಯೆಗಳನ್ನ ನೋಡೋದಕ್ಕಿಂತ ಮುಂಚೆ ಇನ್ನ 2 ಅಂಶಗಳಿದೆ, ಅವನ್ನ ಕಲ್ತ್ಕೊಳ್ಳೋಣ. ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಅನ್ನೋದಕ್ಕಿಂತ ಮುಂಚೆ ಅವಿಭಾಜ್ಯ ಸಂಖ್ಯೆಗಳು ಮತ್ತೆ 8ನೇ ತರಗತಿಯಲ್ಲಿ ನೀವು ಈಗಾಗಲೇ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಬರೆಯೋದು ಅಂತನೂ ಸಹ ಕಲ್ತಿದ್ದೀರಿ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಏನವು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ p/q ರೂಪದಲ್ಲಿರುವ ಸಂಖ್ಯೆಗಳಲ್ಲಿ p ಮತ್ತು q ಗಳಿಗೆ ಒಂದನ್ನು ಹೊರತು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇಲ್ಲದೆ ಇದ್ರೆ ಅವುಗಳನ್ನ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಏನದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ಮಕ್ಕಳ, 2 ಮತ್ತೆ 4. 2 ಮತ್ತೆ 4 ಯಾವ್ಯಾವ ಅಂಕೆಗಳಿಂದ ಭಾಗ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಆ 2 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ. ಹೌದಾ? ಒಂದನ್ನು ಹೊರತುಪಡಿಸಿ 2ರಿಂದನೂ ಸಹ ಏನಾಗ್ತಿದೆ, ಭಾಗ ಆಗ್ತಿದೆ. ಇವುಗಳು ಏನಾಗ್ತಿದೆ ಅಂದ್ರೆ 2 ಅಪವರ್ತನ ಬಂತು. ಆದ್ರೆ ನಮ್ಮ ಡೆಫಿನೇಷನ್ ಏನ್ ಹೇಳುತ್ತೆ, p ಮತ್ತು q ಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವನ್ನ ಹೊಂದಿರಬಾರ್ದು. ಯಾವ ಬರ್ಬೋದು ಹಾಗಾದ್ರೆ? 2, 3. ನಿಮಗೆ ಗಮನದಲ್ಲಿರ್ಲಿ,
2 ಒಂದು ಸಮ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಗೊತ್ತಾಯ್ತಾ? 2ನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಮಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ರಿ. ಹಾಗಾದ್ರೆ 2, 3 ಆಗಿರ್ಬೋದು, ಅಥವಾ 3, 5 ಆಗಿರ್ಬೋದು, ಅಥವಾ 5, 7 ಅನ್ನೋ ಉದಾಹರಣೆಗಳು ಸಮ ಅವಿಭಾಜ್ಯ ಸಂಖ್ಯೆಗಳಿಗೆ ಉದಾಹರಣೆಗಳು ಆಗಿರುತ್ತೆ. ನಂತರ ಬರೋದು ಸಹ ಅವಿಭಾಜ್ಯ ಸಂಖ್ಯೆಗಳ ನಂತರ ಮಕ್ಕಳ ಸಮಾನ ಭಾಗಲಬ್ಧ ಸಂಖ್ಯೆಗಳು. ಈಗಾಗಲೇ ಬರ್ದಿದ್ದೀರ ನೀವು 8ನೇ ತರಗತಿಯಲ್ಲಿ. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟು ಅದಕ್ಕೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ 8 ಬರೀರಿ, 10 ಬರೀರಿ ಅಂತ ಈಗಾಗಲೇ ಅಭ್ಯಾಸದ ಸಮಸ್ಯೆಗಳನ್ನ ಕೊಟ್ಟು 8ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಏನು ಹಾಗಾದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಒಂದ್ಸರಿ ನೋಡೋದಾದ್ರೆ, ಭಾಗಲಬ್ಧ ಸಂಖ್ಯೆಯ ಅಂಶ ಮತ್ತು ಛೇದಗಳು ಸಮಾನುಪಾತದಲ್ಲಿದ್ದರೆ ಅಥವಾ ಸಮ ಅನುಪಾತದಲ್ಲಿದ್ದರೆ ಅವುಗಳನ್ನ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗೂ ಅವನ್ನ ಯಾವುದೇ ಭಾಗಲಬ್ಧ ಸಂಖ್ಯೆಗಳ ಸರಣಿಯನ್ನ, ಸಮಾನ ಭಾಗಲಬ್ಧ ಸಂಖ್ಯೆಗಳ ಸರಣಿಯನ್ನ ಬರಿತಾ ಹೋದಾಗ ಅವುಗಳು ಏನಾಗಿರ್ಬೇಕು ಅಂದ್ರೆ ಕನಿಷ್ಠ ರೂಪದಲ್ಲಿ ಬರೆಯಲು ಸಾಧ್ಯ ಆಗ್ಬೇಕು. ಇಲ್ಲಿ ನೋಡಿ, ಉದಾಹರಣೆ ಕೊಟ್ಟಿದ್ದೀನಿ. 1/3 = 2/6 = 10/3. 10/3 2/3ರ ಸಂಕ್ಷಿಪ್ತ ರೂಪ ಬರೀತಾ ಹೋದ್ರೆ ನಿಮಗೆ ಬರೋದು ಮಕ್ಕಳ 1/3. ಇದನ್ನ 1/3ರ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತಾನೂ ಸಹ ಹೇಳ್ಬೋದು. ನಂತರ ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಮಾಡಿದ್ದಂಥದ್ದು 2 ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯುವಂತ ವಿಧಾನ ಯಾವ ರೀತಿ ಅಂತ. ಇಲ್ಲಿ ನೋಡಿ, ಒಂದು ಉದಾಹರಣೆ ಇನ್ನೊಂದ್ಸರಿ ಪುನರ್ಮನನ ಮಾಡ್ಕೊಂಡಾಗ 3/5 ಮತ್ತು 2/3ರ ನಡುವೆ ಇರುವಂತ 4 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹೌದಲ್ವಾ? ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ. ಅದರಲ್ಲಿ ನಾವಿಲ್ಲಿ ಬರಿತಾ ಇರೋದು ಎಷ್ಟು ಅಂದ್ರೆ 4. ಹಾಗಾದ್ರೆ 4ನ ಹೆಂಗೆ ಕಂಡುಹಿಡಿಬೇಕು? ಇಲ್ಲಿ ನೋಡಿ, 3/5 ಮತ್ತು 2/3 ಇದೆ. ಅವುಗಳ ಛೇದ ಒಂದು 5 ಇದೆ ಮತ್ತು ಇನ್ನೊಂದು 3 ಇದೆ. ಮೊದಲನೇ ಹಂತದಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಅವುಗಳ ಛೇದಗಳನ್ನ ಸಮಾನ ಛೇದವಾಗಿ ಮಾಡ್ಬೇಕು. ಸಮಾನ ಛೇದ ಮಾಡೋದು ಅಂದ್ರೆ ಲಾಸಾಹ ತಗೋಬೇಕು. 3 ಮತ್ತೆ 5ರ ಲಾಸಾಹ ಏನಾಗಿರುತ್ತೆ? 15. ಗೊತ್ತಾಯ್ತಲ್ಲ? 3/5 ಲಾಸಾಹ ಬರ್ದಾಗ 3/5ನ 9/5 ಮತ್ತು 2/3ನ್ನ 10/15 ಅಂತ ಬರೀತೀವಿ. ಇದ್ರ ನಂತರ 2ನೇ ಹಂತದಲ್ಲಿ ಏನ್ ಮಾಡ್ತಿದ್ರೆ ಅಂದ್ರೆ 4 ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ. ಹೌದಲ್ವಾ? 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋದಕ್ಕೆ 2ನೇ ಹಂತದಲ್ಲಿ ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಗಳು ಎಷ್ಟು ಅಂತ ಹೇಳಿರ್ತಾರಲ್ಲ, ಅದಕ್ಕೆ 1ಅನ್ನ ಕೂಡ್ಬೇಕು ನೀವು. 4ನ ಜೊತೆ 1ನ್ನ ಕೂಡಿದಾಗ ಎಷ್ಟಾಗುತ್ತೆ? 5 ಆಗುತ್ತೆ. 5ರಿಂದ ಕೊಟ್ಟಿರೋ ಭಾಗಲಬ್ಧ ಸಂಖ್ಯೆ 9/15 ಮತ್ತು 10/15ನ್ನ ಗುಣಿಸ್ಬೇಕು ಅಂಶ ಮತ್ತೆ ಛೇದದಲ್ಲಿ. ಆವಾಗ 9/15 ಏನಾಗುತ್ತೆ? 45/75. 9/5 45, 15/5 75 ಆಗುತ್ತೆ. ನಂತರ 10/15 ಇರೋದು 10/5 50 ಮತ್ತೆ 15/5 75. ನೋಡ್ರಿ, ಇದರ ಎಲ್ಲಿಂದ ಶುರುವಾಗಿದೆ? 45/75ರಿಂದ 50/75ರ ನಡುವೆ ಇರುವಂತ ಭಾಗಲಬ್ಧ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಆಗ ಏನ್ ಮಾಡ್ತೀರಾ ಅಂದ್ರೆ ಪ್ರತಿ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕಾದ್ರೆ ಅಂಶವನ್ನ 1 ಜಾಸ್ತಿ ಮಾಡ್ತಾ ಹೋಗಿ. ಜಾಸ್ತಿ ಮಾಡ್ತಾ ಹೋದಾಗ ಎಷ್ಟು ಬರುತ್ತೆ? 46/75, 47/75, 48/75 ಮತ್ತು 49/75. ಬರೀ 4 ಅಷ್ಟೇ ಬರೆಯೋದಕ್ಕಾಗದ ಮಿಸ್ ಅಂತ ಕೇಳ್ಬೋದು ನೀವು. 4 ಅಷ್ಟೇ ಅಲ್ಲ ಮಕ್ಕಳ, 5 ಕೇಳಿದ್ರು, 6 ಕೇಳಿದ್ರು, 7 ಕೇಳಿದ್ರು, ಎಷ್ಟೇ ಸಂಖ್ಯೆಗಳು ನಾವು ಹೇಳಿದೀವಿ ಈಗಾಗ್ಲೇ. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಅಲ್ಲಿ ಎಷ್ಟು ಬರೆಯಕ್ಕೆ ಹೇಳಿರ್ತಾರೋ ಅಷ್ಟಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇ ಹಂತದಲ್ಲಿ 1ನ್ನ ಕೂಡಿ ಬರೀತಾ ಹೋಗಿ. ಕೂಡಿದ ನಂತರ ಏನ್ ಮಾಡ್ಬೇಕು? ಹಂತ 2ರಲ್ಲಿ ಅಂಶ ಮತ್ತೆ ಛೇದದಲ್ಲಿ ಆ ಅಂಕಿಯನ್ನ ಗುಣಿಸ್ತಾ ಹೋಗ್ಬೇಕು. ಗುಣಿಸಿ ಅದರ ಮೊದಲನೇ ಅಂಕಿ ಯಾವುದು, ಕೊನೆಯ ಸಂಖ್ಯೆ ಯಾವುದು ಅಂತ ಗೊತ್ತಾಗುತ್ತೆ. ಅದ್ರ ನಡುವೆ ಒಂದೊಂದು ಅಂಕಿಯನ್ನ ಅಂಶದಲ್ಲಿ ಜಾಸ್ತಿ ಮಾಡ್ತಾ ಹೋಗಿ
ಆಗ ನಿಮಗೆ ಭಾಗಲಬ್ಧ ಸಂಖ್ಯೆಗಳ ಸರಣಿ ಸಿಗತ್ತೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಇಲ್ಲಿ ನೋಡಿ, ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? 0 ಒಂದು ಭಾಗಲಬ್ಧ ಸಂಖ್ಯೆಯೇ. ನೀವು ಇದನ್ನು p/q ರೂಪದಲ್ಲಿ p, q belongs to z, q not equals to 0 ಬರೆಯಬಹುದೇ ಅಂತ ಕೇಳಿದ್ದಾರೆ. ಬರೆಯೋದಕ್ಕೆ ಸಾಧ್ಯನಾ? ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ನೋಡಿ, 0 ಒಂದು ಭಾಗಲಬ್ಧ ಸಂಖ್ಯೆ ಹೌದು. ಯಾಕೆ ಅನ್ನೋದಕ್ಕೆ ಕಾರಣ ಇಲ್ಲಿದೆ ನೋಡಿ. 0ಯನ್ನ p/q ರೂಪದಲ್ಲಿ ಬರೆಯಬಹುದು. ಆದ್ರೆ ನಾವೇನ್ ಹೇಳಿದೀವಿ? q ಮಾತ್ರ ಅಂದ್ರೆ ಛೇದ ಮಾತ್ರ 0 ಆಗಿರ್ಬಾರ್ದು ಅಂತ ಹೇಳಿದೀವಿ. ಆದ್ರೆ ಅಂಶ 0 ಆಗಿರ್ಬೋದಲ್ಲ. ಅವಾಗ ಬರ್ದಾಗ ಉದಾಹರಣೆಗಳು ಏನ್ ಬರುತ್ತೆ? 0/1, 0/2, 0/3 ಈ ತರ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ಹಾಗಾಗಿ 0ಯೂ ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ವಿದ್ಯಾರ್ಥಿಗಳೇ. ಗೊತ್ತಾಯ್ತಲ್ಲ? ಇದರ ನಂತರ ಎರಡನೇ ಪ್ರಶ್ನೆ ನೋಡಿ, 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಇದನ್ನ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ, ಹೌದಲ್ವಾ? ನೋಡಿ, ನಿಮಗ್ ಬಂದಿರೋ ಆನ್ಸರು ಇಲ್ಲಿ ಮಾಡಿರೋಂತ ಆನ್ಸರ್ ಸರಿಯಾಗಿದ್ಯಾ? ಏನ್ ಮಾಡ್ಬೇಕು? ಇಲ್ಲಿ ಎಷ್ಟು ಬರೆಯಕ್ಕೆ ಹೇಳಿದ್ದಾರೆ? 6ಕ್ಕೆ 1ನ್ನ ಕೂಡ್ಬೇಕು. ಅವಾಗ ಎಷ್ಟಾಗತ್ತೆ? 7 ಆಗತ್ತೆ. 3 ಮತ್ತೆ 4 ಅವಾಗ ಏನಾಗುತ್ತೆ? ಅಂಶ ಮತ್ತೆ ಛೇದದಲ್ಲಿ 7ರಿಂದ ಗುಣಿಸ್ತೀರಾ. 3 7 21/7 ಬಂದಿದೆ. 7 4 28/7 ಬಂದಿದೆ. ಹಾಗಾದ್ರೆ ಬೇಕಾಗಿರುವಂತ ಭಾಗಲಬ್ಧ ಸಂಖ್ಯೆಗಳ ಸರಣಿ ಏನಿದೆ? 21/7, 22/7, 23/7, 24/7, ಅಲ್ಲಿಂದ 26/7 ಇದೆ ಆನ್ಸರ್. ನಿಮಗೂ ಬಂದಿದ್ಯಾ? ನಂತರ ನೋಡಿ ಮಕ್ಕಳ, ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುದನ್ನ ಕಾರಣ ಸಹಿತ ತಿಳಿಸಿ ಅನ್ನೋ ಪ್ರಶ್ನೆ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ. ಹೌದಾ? ಅಭ್ಯಾಸದ ಸಮಸ್ಯೆಗಳನ್ನ ಬಿಡಿಸಿ ಅಂತ ಹೋಮ್ವರ್ಕ್ ಕೊಟ್ಟಿದ್ದೆ. ಮೊದಲನೇದೇನು? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯೇ. ಎರಡನೇದು, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆನೇ. ಮೂರನೇದು, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯೇ ಅಂತ ಕೇಳಿದ್ದಾರೆ. ಹೌದಲ್ವಾ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯೇ ಅಂತ ಕೇಳಿದ್ದಾರೆ. ಏನ್ ಬರ್ದಿದ್ದೀರಾ ಆನ್ಸರು? ಸರಿ ಇದೆಯಾ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆನೂ ಸಹ ಒಂದು ಪೂರ್ಣ ಸಂಖ್ಯೆನೇ. ಯಾಕಾದ್ರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇರುವಂತ ಸಂಖ್ಯೆಗಳು ಯಾವ್ಯಾವ್ದು? ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0ನೂ ಸೇರಿ. ಹಾಗಾಗಿ ಮೊದಲನೇ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ ಏನು? ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಪೂರ್ಣಾಂಕ, ಪೂರ್ಣ ಸಂಖ್ಯೆಗಳ ಗಣ ಅಂದ್ರೇನು? 0ಯನ್ನ ಒಳಗೊಂಡಂತೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಪೂರ್ಣಾಂಕಗಳು ಅಂದ್ರೆ ಏನು? ಧನ ಸಂಖ್ಯೆಗಳು ಮತ್ತೆ ಋಣ ಸಂಖ್ಯೆಗಳನ್ನ ಒಳಗೊಂಡಿರುವಂತ ಸಂಖ್ಯಾಗಣ. ಆದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ಋಣ ಸಂಖ್ಯೆಗಳಿದಾವ? ಇಲ್ಲ ತಾನೆ? ಹಾಗಾಗಿ ಎರಡನೇ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ನೀವುಗ ಅದೇ ಬಂದಿದ್ಯಾ? ನಂತರ ಮೂರನೇ ಹೇಳಿಕೆ ನೋಡಿ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯೇ. ಅದು ಸಹ ತಪ್ಪಲ್ವಾ? ಯಾಕಂದ್ರೆ ಪೂರ್ಣ ಸಂಖ್ಯಾ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳೇನಾದ್ರು ಇದಾವ? 1/2, 3/2, 3/2 ಅಥವಾ 2/3 ಇತ್ಯಾದಿ ಸಂಖ್ಯೆಗಳು ಬರೋದಕ್ಕೆ ಸಾಧ್ಯನಾ? ಬಂದಿದವ? ಇಲ್ಲ ತಾನೆ? ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇರೋದು ಬರೀ 0 ಮತ್ತು 1, 2, 3, 4 ಇತ್ಯಾದಿ ಸಂಖ್ಯೆಗಳು. ಅಲ್ಲಿ p/q ರೂಪದ ಸಂಖ್ಯೆಗಳು ಇಲ್ಲ. ಹಾಗಾಗಿ ಮೂರನೇ ಹೇಳಿಕೆನೂ ಸಹ ಏನಾಗಿದೆ? ತಪ್ಪಾಗಿದೆ. ಇದೆಲ್ಲ ಅಂಶಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ವಿ, ಹೌದಾ? ಹಾಗಾದ್ರೆ ಈ ತರಗತಿಯಲ್ಲಿ ನಾವು ಮುಂದುವರಿಸಿ ನೋಡ್ತಾ ಹೋಗೋದಾದ್ರೆ ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ. ಏನಿವು ವಾಸ್ತವ ಸಂಖ್ಯೆಗಳು? ವಾಸ್ತವ ಸಂಖ್ಯೆಗಳು ಅಂದ್ರೆ ಏನಿದೆ ಅಲ್ಲ ಇಲ್ಲಿ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ ಮತ್ತು p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಲ್ವಾ? √2 ಆಗಿರ್ಬೋದು, √5, 2 + √5, π ಇತ್ಯಾದಿ ಅಂಕೆಗಳನ್ನ ನಾವೇನ್ ಮಾಡಕ್ಕಾಗಲ್ಲ, p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ.
ಅಂತ ಸಂಖ್ಯೆಗಳನ್ನ ಒಳಗೊಂಡಿರುವಂತ ಸಂಖ್ಯಾಗಣ ಅಭಾಗಲಬ್ಧ ಸಂಖ್ಯೆಗಳು. ಈ ಅಭಾಗಲಬ್ಧ ಸಂಖ್ಯೆಗಳಿದಾವಲ್ಲ ಇವು ಮತ್ತು ಮೇಲಿನ ಎಲ್ಲಾ ಸಂಖ್ಯೆಗಣಗಳು ಒಂದರಲ್ಲೇ ಬರುತ್ತೆ. ಯಾವ್ದದು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನ ಹೊಂದಿರುವಂತಹ ಸಂಖ್ಯಾಗಣನೆ ಯಾವುದು ಅಂದ್ರೆ ವಾಸ್ತವ ಸಂಖ್ಯೆಗಳ ಗಣ. ಅದನ್ನ ನಾವು ವೆನ್ ನಕ್ಷೆಯಲ್ಲಿ ವ್ಯಕ್ತಪಡಿಸಿದಾಗ ಇಲ್ಲಿ ಬರ್ತಾ ಇದೆ ನೋಡಿ. ಮೊದಲಿಗೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಎರಡನೇದಾಗಿ ಹೋಲ್ ನಂಬರ್ಸ್ ಸೊನ್ನೆಯೊಂದು ಒಳಗೊಂಡಂತೆ ಇರುವಂತ ಸಂಖ್ಯಾಗಣ. ನೆಕ್ಸ್ಟ್ ಬರೋದು ಯಾವ್ದು ಹೇಳಿ? ಇಂಟೀಜರ್ಸ್ ಅಥವಾ ಪೂರ್ಣಾಂಕಗಳು. ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಒಳಗೊಂಡಂತೆ ಇರುವಂತ ಸಂಖ್ಯೆಗಣ ಪೂರ್ಣಾಂಕ. ಅದ್ರ ನಂತರ ಬರೋದು ಯಾವ್ದು ಹೇಳಿ? ಯಾವುದು? ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು, ದಶಮಾಂಶ ಸಂಖ್ಯೆಗಳಾಗಿರ್ಬೋದು, p/q ರೂಪದಲ್ಲಿರೋ ಸಂಖ್ಯೆಗಳಾಗಿರ್ಬೋದು. ಇವೆಲ್ಲ ಸೇರಿರೋದು ಯಾವುದು? ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು. ಇರ್ಯಾಷನಲ್ ನಂಬರ್ಸ್ ಯಾಕೆ ಇವನ್ನ ಹೊರಗಡೆ ಬರ್ದಿದೀವಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಡೆಫಿನೇಷನ್ ಏನ್ ಹೇಳುತ್ತೆ? p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಈ ಸಂಖ್ಯೆಗಳನ್ನ ಸಾಧ್ಯ ಇಲ್ಲ. ಹಾಗಾಗಿ ಈ ಎಲ್ಲಾ ಸಂಖ್ಯಾಗಣವನ್ನ ನಾವು p/q ರೂಪದಲ್ಲಿ ಹೇಳ್ಬೋದು. ಮತ್ತೆ ಪ್ರತಿಯೊಂದು ಒಂದರಲ್ಲಿ ಒಂದೇನಾಗಿದೆ ಒಳಗೊಂಡಂತೆ ರೂಪಿತವಾಗಿರೋ ಸಂಖ್ಯಾ ಗಣಗಳಿವುದು. ಈ ರ್ಯಾಷನಲ್ ನಂಬರ್ಸ್ ಮತ್ತೆ ಇರ್ಯಾಷನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಿರುವಂತ ಸಂಖ್ಯಾಗಣನೆ ಯಾವುದು ಅಂದ್ರೆ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು. ಗೊತ್ತಾಯ್ತಾ? ಈಗ ಅಭಾಗಲಬ್ಧ ಸಂಖ್ಯೆಗಳನ್ನ ಇನ್ನು ಹೆಚ್ಚಿನದಾಗಿ ವಿಸ್ತರಿಸಿ ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ, ಪೈಥಾಗೊರಸ್ ಗ್ರೀಸ್ ದೇಶದ ಪ್ರಖ್ಯಾತ ಗಣಿತಜ್ಞರು ಇವರು ಮತ್ತು ತತ್ವಶಾಸ್ತ್ರಜ್ಞನಾದ ಪೈಥಾಗೊರಸ್ ಏನ್ ಮಾಡ್ತಾರೆ, ಅವರು ಮತ್ತು ಅವರ ಅನುಯಾಯಿಗಳಾದ ಪೈಥಾಗೊರಿಯನ್ನರು ಮೊಟ್ಟ ಮೊದಲ ಬಾರಿಗೆ ಸುಮಾರು ಕ್ರಿಸ್ತಪೂರ್ವ 400 ಭಾಗಲಬ್ಧ ಸಂಖ್ಯೆಗಳಲ್ಲದ ಸಂಖ್ಯೆಗಳು ಅಂದ್ರೆ ಯಾವುದು? ಅಭಾಗಲಬ್ಧ ಸಂಖ್ಯೆಗಳನ್ನ ತೋರಿಸಿಕೊಟ್ರು. ಏಕೆಂದ್ರೆ ಇವುಗಳನ್ನ ಪೂರ್ಣಾಂಕಗಳ ಅನುಪಾತದ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಭಾಗಲಬ್ಧ ಸಂಖ್ಯೆಗಳನ್ನ ತೋರಿಸ್ಕೊಟ್ಟಂತ ಗಣಿತಜ್ಞರು ಅಂದ್ರೆ ತತ್ವಶಾಸ್ತ್ರಜ್ಞರಾದ ಪೈಥಾಗೊರಸ್ ಮತ್ತು ಅವರ ಅನುಯಾಯಿಗಳು. ಪೈಥಾಗೊರಿಯನ್ ಪಂಥಕ್ಕೆ ಸೇರಿದ ಕ್ರೋಟಾನ್ ಹಿಪಾಕಸ್ ಇಂದ ಸಂಶೋಧಿಸಲ್ಪಟ್ಟ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತುಂಬಾ ದಂತಕಥೆಗಳಿದೆ. ಗೊತ್ತಾಯ್ತಾ? ನಾವು ಮುಂಚೆ ನೋಡ್ಕೊಂಡ್ವಿ. ಇದಕ್ಕಿನ್ನ ಹಿಂಚೆ ಇದ್ರ ಬಗ್ಗೆ ಯಾವುದೇ ಊಹೆಗಳು ಇರ್ಲಿಲ್ಲ. ಈ ರೂಟ್ 2 ಇದೆಯಲ್ಲ, ರೂಟ್ 2, ರೂಟ್ 3, ರೂಟ್ 4, ರೂಟ್ 5, ರೂಟ್ 7. ಈ ರೂಟ್ 2 ಇದೆಯಲ್ಲ, ರೂಟ್ 2, ರೂಟ್ 3, ರೂಟ್ 5, ರೂಟ್ 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಂಶೋಧಿಸಿದ್ದಕ್ಕಾಗಿ ಅಥವಾ ಪೈಥಾಗೊರಿಯನ್ನರ ಪಂಥದ ರಹಸ್ಯವನ್ನ ಹೊರಗಡೆ ಬಿಟ್ಕೊಟ್ರು ಅನ್ನೋ ಕಾರಣಕ್ಕೆ ಹಿಪಾಕಸ್ನ ದುರಂತ ಅಂತ್ಯ ಆಗುತ್ತೆ. ಆಯ್ತಾ ವಿದ್ಯಾರ್ಥಿಗಳಿಗೆ? ಯಾವುದೇ ಒಂದು ಒಳ್ಳೆಯ ಸಾಧನೆ ಮಾಡ್ಬೇಕಾದ್ರೆ ಕೆಲವು ಅಡೆತಡೆಗಳು ಬರ್ತವೆ, ಅವನ್ನೆಲ್ಲ ಮೀರಿ ಕೆಲವೊಮ್ಮೆ ನಡಿಬೇಕಾಗುತ್ತೆ ಅನ್ನೋದಕ್ಕೆ ಇದು ಸಹ ಒಂದು ಉದಾಹರಣೆ ಆಗಿರುತ್ತೆ. ನಂತರ ವಿದ್ಯಾರ್ಥಿಗಳೇ, ಈ ಅಭಾಗಲಬ್ಧ ಸಂಖ್ಯೆಗಳನ್ನ p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ನಿಮ್ಗೆ, ಹೌದಲ್ವಾ? ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋದು ಯಾಕೆ? ವಿದ್ಯಾರ್ಥಿಗಳೇ, ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸೋದು? ಈಗ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ನಿಮಗೆ ಗೊತ್ತಾಗಿದೆ, p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸಂಖ್ಯೆಗಳು ಅಂತ ಒಂದು ಸಂಖ್ಯೆನ ತಗೊಂಡಿದೀನಿ. ಯಾವುದು ಅಂದ್ರೆ ರೂಟ್ 2. ಈ ರೂಟ್ 2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋದಕ್ಕೆ ನಾವು ಮಾಡುವಂತಹ ಹಂತಗಳು ಯಾವುದು ಅಂದ್ರೆ, ಮೊದಲಿಗೆ ಏನ್ ಮಾಡ್ರಿ ಅಂದ್ರೆ, ನೀವು 2 ಮಾನಗಳಿಗೆ 1 ಸೆಂಟಿಮೀಟರ್ನಂತೆ ಲೈನ್ ಅನ್ನ ಹಾಕೋಬೇಕು, ಒಂದು ರೇಖಾಖಂಡವನ್ನ ಹೇಳ್ಕೊಂತೀರಾ. ಅದಾದ ನಂತರ ಎರಡನೇ ಹಂತದಲ್ಲಿ ಏನ್ ಮಾಡ್ತೀರಾ ಅಂದ್ರೆ, 0 ಇಂದ ಧನ ಪೂರ್ಣಾಂಕ ಮೊದಲನೇದು ಯಾವುದು ಅಂದ್ರೆ
+1 +1ರಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಒಂದು ಲಂಬ ಕೋನವನ್ನ ರಚಿಸ್ತೀರಾ. ಲಂಬ ಕೋನವನ್ನು ನಿಮ್ಮ ಕೋನ ಮಾಪಕವನ್ನ ಬಳಸ್ಕೊಂಡು 90 ಡಿಗ್ರಿ ಮಾರ್ಕ್ ಮಾಡಿಕೊಂಡು ಒಂದು ರೇಖಾಖಂಡವನ್ನ ಎಳ್ಕೊಂತೀರಾ. ಎಳೆದ ನಂತರ 3ನೇ ಹಂತದಲ್ಲಿ ಆ ಲಂಬ ಕೋನದ ಮೇಲೆ ಈಗಾಗಲೇ ನೀವೇನ್ ಮಾಡಿದ್ರಿ, ಸಂಖ್ಯಾ ರೇಖೆಯನ್ನ ಎಳ್ಕೊಳೋದಕ್ಕೆ ಎರಡೆರಡು ಮಾನಗಳಿಗೆ 1 ಸೆಂಟಿಮೀಟರ್ ನಂತ ತಗೊಂಡ್ರಿ ಅಲ್ವಾ. ಅದೇ ರೀತಿನೇ ನಿಮ್ಮ ಕೈವಾರದ ಸಹಾಯದಿಂದ ಏನ್ ಮಾಡಿ ಅಂದ್ರೆ 2 ಮಾನಗಳ ಅಳತೆಯನ್ನು ತಗೊಂಡು ಆ ಲಂಬ ಕೋನವನ್ನ ರಚಿಸಿರುವಂತ ರೇಖೆಯ ಮೇಲೆ ಒಂದು ಕಂಸವನ್ನ ಎಳೆಯಿರಿ. ಎಳೆದಂತ ಕಂಸ ಎಲ್ಲಿ ಲಂಬ ಕೋನವನ್ನ 2 ಮಾನಗಳಲ್ಲಿ ಕತ್ತರಿಸಿರುತ್ತೋ ಆ ಬಿಂದುವಿನಿಂದ 0ಯನ್ನ ಸೇರಿಸಿದಾಗ ಬರುವಂತ ವಿಕರ್ಣನೆ ಏನು ಅಂದ್ರೆ √2. ಆ ವಿಕರ್ಣದ ಅಳತೆಯನ್ನು ತಗೊಂಡು ಒಂದು ಅರ್ಧ ವೃತ್ತವನ್ನ ಸಂಖ್ಯಾ ರೇಖೆ ಎಲ್ಲಿ ಸೇರುತ್ತಲ್ಲ ಆ ಬಿಂದುವಿನ ಏನಾಗಿರುತ್ತೆ ಅಂದ್ರೆ √2ರ ಬೆಲೆ ಆಗಿರುತ್ತೆ. ಈಗ ಹಂತಗಳನ್ನ ಹೇಳ್ತಾ ಹೋಗಿದ್ದೀನಿ. ಅದೇ ರೀತಿ ನನ್ನ ಜೊತೆ ಏನ್ ಮಾಡಿ ಅಂದ್ರೆ ನೀವು √2ನ್ನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸೋದಕ್ಕೆ ನಿಮ್ಮ ಸ್ಕೇಲು ಪೆನ್ಸಿಲ್ ಎಲ್ಲ ತಗೊಂಡು ರೆಡಿ ಆಗಿದ್ದೀರಲ್ವಾ. ಮೊದಲಿಗೆ ಏನ್ ಹೇಳಿದೆ, ಒಂದು ಸರಳ ರೇಖೆಯನ್ನ ಎಳ್ಕೋಬೇಕಾವುದಾ. ಸರಳ ರೇಖೆ ಅಂದ್ರೆ ಇಲ್ಲಿ ನಾವು ಸಂಖ್ಯಾ ರೇಖೆ ತಗೊಂತಾ ಇರೋದು. ಆ ಸಂಖ್ಯಾ ರೇಖೆನ ತಗೊಂತಾ ಇದ್ದೀನಿ. ಹಂತ 1 ಏನು, ಎರಡೆರಡು ಮಾನಗಳಿಗೆ, ಹೌದಾ, ಎರಡೆರಡು ಮಾನಗಳಿಗೆ 1 ಸೆಂಟಿಮೀಟರ್ ನಂತೆ ಗುರ್ತು ಮಾಡ್ಕೊಳ್ಳಿ. ಗುರ್ತು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊನ್ನೆಯಿಂದ ಬಲಭಾಗಕ್ಕೆ ಬರುವಂತವು ಧನಪೂರ್ಣಾಂಕಗಳು +1 +2. ಅದೇ ರೀತಿ ಎಡಭಾಗಕ್ಕೆ ಬರೋದು ಋಣಪೂರ್ಣಾಂಕಗಳು. ನಾನು -1ನ್ನ ಗುರುತಿಸ್ತಾ ಇದ್ದೀನಿ. ಇದರ ನಂತರ ಏನ್ ಮಾಡ್ಬೇಕು, ಮೊದಲನೇ ಧನಪೂರ್ಣಾಂಕ ಯಾವುದು +1, ಇದ್ರ ಮೇಲೆ 90 ಡಿಗ್ರಿಯನ್ನ ಮಾರ್ಕ್ ಮಾಡ್ಕೋಬೇಕು. ಕೋನ ಮಾಪಕದ ಸಹಾಯದಿಂದ ಏನ್ ಮಾಡ್ತಿದ್ದೀರಾ, 90 ಡಿಗ್ರಿನ ಮಾರ್ಕ್ ಮಾಡ್ತಾ ಇದ್ದೀರಾ. ನಾನು ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ರೇಖೆನ ಎಳೆಯಿರಿ. ಅಂದಾಜಿಗೆ ಹೇಳ್ಕೊಂಡಿರಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕೈವಾರದ ಸಹಾಯದಿಂದ 2 ಮಾನಗಳ ಅಳತೆನ ತಗೊಂಡ್ ನಂತರ ಏನ್ ಮಾಡಿ ಅಂದ್ರೆ 90 ಡಿಗ್ರಿಯಲ್ಲಿ ರಚನೆ ಮಾಡಿದ್ರಲ್ಲ ಅದ್ರ ಮೇಲೆ ಒಂದು ಕಂಸವನ್ನ ಕಟ್ ಮಾಡಿದ್ರ. ನಾನು ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಆ ಕಂಸ ಎಲ್ಲಿ 90 ಡಿಗ್ರಿನ ಕಟ್ ಮಾಡಿದಲ್ಲ ಆ ಬಿಂದುವಿನಿಂದ 0ಯನ್ನ ಸೇರಿಸಿದ್ರಿ, ಹೌದಾ. ಈಗೊಂದು ಲಂಬ ಕೋನ ತ್ರಿಭುಜ ಬಂದಿದೆ. ಇದನ್ನ OAB ಅಂತ ತಗೊಂತೀವಿ. ಇಲ್ಲಿ OB ಏನಾಗಿರುತ್ತೆ ಅಂದ್ರೆ ವಿಕರ್ಣದ ಅಳತೆಯನ್ನ ತಗೊಂಡು ನೀವು ಸಂಖ್ಯಾ ರೇಖೆಯ ಮೇಲೆ ಒಂದು ಅರ್ಧ ಕಂಸವನ್ನ ಎಳೆದಾಗ ಆ ಬಿಂದು ಎಲ್ಲಿ ಸಂಖ್ಯಾ ರೇಖೆಯನ್ನ ಕತ್ತರಿಸಿರುತ್ತಲ್ಲ ಆ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ √2ರ ಬೆಲೆ ಆಗಿರುತ್ತೆ. ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ √2ನ್ನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸ್ತೀವಿ. ಅದೇ ರೀತಿ √3ನ ಮಾಡ್ಬೋದು. ಯಾವ ರೀತಿ ಅಂದ್ರೆ ಈ OB ವಿಕರ್ಣ ಬಂದಿದೆ ಅಲ್ಲ, ಈ ವಿಕರ್ಣದ ಮೇಲೆ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ನೀವು ಕೋನ ಮಾಪಕದ ಸಹಾಯದಿಂದ 90 ಡಿಗ್ರಿಯನ್ನ ರಚನೆ ಮಾಡ್ಕೊಳ್ಳಿ. 90 ಡಿಗ್ರಿಯನ್ನ ರಚನೆ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಇವಾಗ ನಂತರ ಮಾಡುವಂತ್ರಿ. ರಚನೆ ಮಾಡಿದ ನಂತರ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು, ನಮ್ಮ ಕೈವಾರದ ಸಹಾಯದಿಂದ 2 ಮಾನಗಳ ಅಳತೆಯನ್ನು ತಗೊಂಡ್ವಿ ಅಲ್ವಾ. 2 ಮಾನಗಳ ಅಳತೆಯನ್ನು ನಾನು ತಗೊಂತಾ ಇದ್ದೀನಿ. ಎರಡು ಮಾನಗಳ ಅಳತೆ ತಗೊಂಡಾದ್ಮೇಲೆ ಅದನ್ನ ಲಂಬ ಕೋನದ ಮೇಲೆ ಕಟ್ ಮಾಡಿ. ಇಲ್ಲಿ ಕಟ್ ಆಗಿದೆ ಹೌದಾ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಅಗೇನ್ ಓಗೆ ಸೇರಿಸ್ತೀರಾ.
ಇಲ್ಲಿಗಿರುವಂತ ಬೆಲೆ ಏನು? √2. ಹೌದಾ? ಬಿ ಇಂದ ಇದನ್ನ ಸಿ ಅಂತ ತಗೊಂಡ್ವಿ. ಇದರ ಬೆಲೆ ಎಷ್ಟಾಗಿದೆ? 1 ಮಾನ ಆಗಿದೆ ತಾನೆ. 2 ಸೆಂಟಿಮೀಟರ್ಗೆ 1 ಮಾನ ತಗೊಂಡಿವಿ. ಇವೆರಡನ್ನು ನಾವು ಪೈಥಾಗರಸ್ ಪ್ರಮೇಯ ಹಾಕಿದಾಗ ಮತ್ತೊಂದು ವಿಕರ್ಣ ಬಂತಲ್ಲ ಓಸಿ, ಇದು ಏನಾಗಿರುತ್ತೆ ಅಂದ್ರೆ √3ರ ಬೆಲೆ ಆಗಿರುತ್ತೆ. ಅದನ್ನ ಬೇಕಾದ್ರೆ ಮಾಡಿ ನೋಡೋಣ. ಇದು ಒಂದು ತ್ರಿಭುಜ OBC ಹೌದಾ? ತ್ರಿಭುಜ OBC ಯಲ್ಲಿ ಏನಾಗಿದೆ? ವಿಕರ್ಣ OC ತಾನೆ, ಅಂದ್ರೆ OC² ವಿಕರ್ಣದ ಮೇಲಿನ ವರ್ಗ, ಉಳಿದೆರಡು ಬಾಹು ಅಂದ್ರೆ BC² ಪ್ಲಸ್ ಯಾವುದು? OB² ಗಳ ಮೊತ್ತಕ್ಕೆ ಸಮನಾಗಿ ಇರುತ್ತೆ. OC² √3 ಬರುತ್ತಾ ಅಂತ ನಾವು ಸಾಧಿಸ್ತಾ ಇದ್ದೀವಿ. BC² ಅಂದ್ರೆ ಏನು? 1² ಪ್ಲಸ್ OB² ಅಂದ್ರೆ ಎಷ್ಟಿದೆ? √2 ಹೋಲ್². ಹೌದಾ? 1² ಅಂದ್ರೆ ಅದರ ಬೆಲೆ 1. ಇಲ್ಲಿ ನೋಡಿ, √2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2 ಮಾತ್ರ. 2 ಪ್ಲಸ್ 1 ಎಷ್ಟಾಗುತ್ತೆ? 3. OC² ನ ಬೆಲೆ ಏನ್ ಬಂತು? 3 ಬಂತು. ನನಗೆ ಬೇಕಾಗಿರೋದೇನು? O ಇಂದ C ಇರುವಂತ ಉದ್ದ ಎಷ್ಟು ಮಾತ್ರ. ಹಾಗಾಗಿ OC = ವರ್ಗಮೂಲ ಮಾಡಿದಾಗ ಎಷ್ಟು ಬರುತ್ತೆ? √3 ಬರುತ್ತೆ. ಈ ರೀತಿ ನಾವು ಸಂಖ್ಯಾ ರೇಖೆಯ ಮೇಲೆ √2 ಮತ್ತೆ √3ನ ಪ್ರತಿನಿಧಿಸಲ್ಲ. ಅದೇ ರೀತಿ √17ರವರೆಗೆ ಏನ್ ಮಾಡ್ಬೋದು ಅಂದ್ರೆ ಗುರುತಿಸ್ಬೋದು. ಆ ಗುರುತಿಸಿದಾಗ ಏನಾಗಿರುತ್ತೆ ಅಂದ್ರೆ ಒಂದು ಸುರುಳಿ ಆಕಾರದಲ್ಲಿ ಬರುತ್ತೆ. ಅದನ್ನ ಏನಂತ ಕರಿತೀವಿ ಅಂದ್ರೆ ಥಿಯೋಡರಸ್ನ ಚಕ್ರ ಅಥವಾ ವರ್ಗಮೂಲ ಸುರುಳಿ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಇದೇ ರೀತಿ ನೀವು √4, √5, √6, √7, √8 ಮಾಡ್ತಾ ಹೋಗಿ ಥಿಯೋಡರಸ್ನ ಚಕ್ರವನ್ನ ರಚಿಸಬಹುದು. ಈ ಕ್ಲಾಸ್ನಲ್ಲಿ ನಾನು ಕೊಡ್ತಾ ಇರೋಂಥ ಚಟುವಟಿಕೆ ನಿಮಗೆ ಅದೇ ಆಗಿರುತ್ತೆ. ಮೇಲೆ ಗುರುತಿಸೋದು ಯಾಕೆ? ಈಗ ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಸಂಖ್ಯಾ ರೇಖೆ ಮೇಲೆ ನೀವು ಗುರುತಿಸ್ತೀರಾ. ಹೌದಾ? ಸಂಖ್ಯಾ ರೇಖೆ ಎಳೆದ್ರಿ ಅಂದ ತಕ್ಷಣ ಮಧ್ಯ 0 ಬರೀತೀರಾ. ಅದರ ಬಲಭಾಗ ಮತ್ತೆ ಎಡಭಾಗದಲ್ಲಿ ಋಣ ಸಂಖ್ಯೆಗಳು, ಧನ ಸಂಖ್ಯೆಗಳನ್ನ ಗುರುತು ಮಾಡ್ತೀರಾ. ಹೌದಲ್ವಾ? 0 ಮತ್ತೆ ಧನ ಪೂರ್ಣಾಂಕಗಳನ್ನ ಒಳಗೊಂಡಂತೆ ಪೂರ್ಣ ಸಂಖ್ಯೆಗಳು ಬರುತ್ತೆ. ಬರೀ 1, 2, 3 ತಗೊಂಡ್ರೆ ಸ್ವಾಭಾವಿಕ ಸಂಖ್ಯೆ ಬರುತ್ತೆ. ಆ ಸಂಖ್ಯಾ ರೇಖೆ ಮೇಲಿನ ಬಲಭಾಗ ಮತ್ತು ಎಡಭಾಗಗಳನ್ನ ಒಟ್ಟಾರೆ ತಗೊಂಡಾಗ ನಿಮಗೆ ಬರುವಂತದ್ದು ಯಾವುದು? ಪೂರ್ಣಾಂಕಗಳ ಗಣ. ಅದ್ರ ಜೊತೆಗೆ 0 ಮತ್ತು 1ರ ನಡುವೆ 0.5 ಇರುತ್ತೆ. ಅದರ ಭಿನ್ನರಾಶಿ ರೂಪ P/Q ರೂಪ ಅಂದ್ರೆ 1/2. ಅದನ್ನು ಸಹ ಸಂಖ್ಯಾ ರೇಖೆ ಮೇಲೆ ನೀವು ಗುರುತಿಸಬಹುದು. ಆದ್ರೆ ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಒಂದು ಉದಾಹರಣೆ ತಗೊಂಡಿದ್ದೀನಿ. ಯಾವುದೊಂದು ಅಂದ್ರೆ √13 ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸಾಧನೆಯನ್ನ ಮಾಡ್ಕೋಬೇಕು. ಏನದು ಸಾಧನೆ ಅಂದ್ರೆ ಪೈಥಾಗೊರಸ್ನ ಪ್ರಮೇಯ. ಪೈಥಾಗೊರಸ್ನ ಪ್ರಮೇಯವನ್ನ ನೀವು 10ನೇ ತರಗತಿಯಲ್ಲಿ ಕಲಿತಾ ಹೋಗ್ತೀರಾ. ಆ 10ನೇ ತರಗತಿ ವಿದ್ಯಾರ್ಥಿಗಳೇ, √13 ಸಂಖ್ಯಾ ರೇಖೆ ಮೇಲೆ ಗುರುತಿಸೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಸಾಧನೆ ಇದೆ. ಯಾವ ರೀತಿ ಆ ಸಾಧನೆ ಮಾಡೋದು ಅಂದ್ರೆ ಪೈಥಾಗೊರಸ್ನ ಪ್ರಮೇಯದ ಅನ್ವಯವನ್ನ ಬಳಸಿ ನಾವು √13 ಸಂಖ್ಯಾ ರೇಖೆ ಮೇಲೆ ಮಾಡ್ಬೋದು. ಹೇಗದು ಅಂದ್ರೆ ಪೈಥಾಗೊರಸ್ ಪ್ರಮೇಯ. ಏನದು ಪೈಥಾಗೊರಸ್ ಪ್ರಮೇಯ? 10ನೇ ತರಗತಿಯಲ್ಲಿ ಇದರ ಸಾಧನೆ ಮಾಡೋದಕ್ಕಿಂತ ಮುಂಚೆ ಕಲಿತಾ ಹೋಗ್ತೀರಾ. ಅದರ ಹೇಳಿಕೆನ ಒಂದ್ಸರಿ ಹೇಳ್ತೀನಿ ನೋಡಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುತ್ತದೆ ಅಂತ ಹೇಳುತ್ತೆ ಆ ಪ್ರಮೇಯದ ಹೇಳಿಕೆ. ಇದನ್ನ ಇಲ್ಲಿ ಯಾವ ರೀತಿ ಅನ್ವಯ ಮಾಡ್ಕೊಂಡಿದೀವಿ ಅಂದ್ರೆ, ಇಲ್ಲೊಂದು ಲಂಬಕೋನ ತ್ರಿಭುಜ ನಿಮಗೆ ಕಾಣಿಸ್ತಾ ಇದೆ. ಹೌದಲ್ವಾ? ABC ಒಂದು ಲಂಬಕೋನ ತ್ರಿಭುಜ. ಅದರಲ್ಲಿ ಕೋನ B ಏನಾಗಿದೆ? 90 ಡಿಗ್ರಿ ಇದೆ. ಕೋನ B 90 ಡಿಗ್ರಿ ಆದಾಗ ವಿಕರ್ಣದ ಮೇಲಿನ ವರ್ಗ ಅಂದ್ರೆ AC². ಗೊತ್ತಾಯ್ತಾ?
ವಿಕರ್ಣ AC. ಉಳಿದೆರಡು ಬಾಹು ಅಂದ್ರೆ AB ಮತ್ತು BC. ಇವುಗಳ ವರ್ಗ ಅಂದ್ರೆ ಸ್ಕ್ವೇರ್. 8ನೇ ತರಗತಿಯಲ್ಲಿ ವರ್ಗ ಮತ್ತೆ ವರ್ಗಮೂಲಗಳು ಕಲ್ತಿದ್ದೀರಾ, ಹೌದಾ? ವಿಕರ್ಣದ ವರ್ಗ ಅಂದಾಗ ಏನಾಯ್ತು? AC ಸ್ಕ್ವೇರ್ ಆಯ್ತು. ಉಳಿದೆರಡು ಬಾಹುಗಳ ಮೇಲಿನ ವರ್ಗ ಅಂದ್ರೆ AB ಸ್ಕ್ವೇರ್ ಮತ್ತು BC ಸ್ಕ್ವೇರ್. ಅವುಗಳ ಮೊತ್ತಕ್ಕೆ ಸಮ ಅಂದ್ರೆ ಅವೆರಡನ್ನು ಏನ್ ಮಾಡ್ಬೇಕು ನೀವು? ಮೊತ್ತ ಅಂದ್ರೆ ಕೂಡ್ಬೇಕು, ಬರುವಂತ ಮೊತ್ತಕ್ಕೆ ಸಮವಾಗಿರ್ಬೇಕು. ಅದನ್ನ ರಚನೆ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಮೊದಲಿಗೆ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಸಂಖ್ಯಾ ರೇಖೆಯನ್ನ ಎಳಿಬೇಕು. ಸಂಖ್ಯಾ ರೇಖೆಯ ಮೇಲೆ 0ಯಿಂದ ಬಲಭಾಗಕ್ಕೆ ಮತ್ತು 0ಯಿಂದ ಎಡಭಾಗಕ್ಕೆ ಧನ ಪೂರ್ಣಾಂಕ ಮತ್ತೆ ಋಣ ಪೂರ್ಣಾಂಕಗಳನ್ನ ಮೊದಲನೇ ಹಂತದಲ್ಲಿ ಗುರ್ತಿಸ್ಕೋಬೇಕು. ಗುರ್ತಿಸ್ಕೊಂಡಿರೋ ನಂತರ ನೀವು ಮಾಡ್ಬೇಕಾಗಿರೋದು, ನಿಮಗ್ ಬೇಕಾಗಿರೋದು √13. √13 ಬೇಕಾಗಿದೆ ಅಂದಾಗ ಇಲ್ಲಿ ನೋಡಿ, 0ಯಿಂದ ಒಂದು ಪಾರ್ಶ್ವಬಾಹುವನ್ನ 3 ಯೂನಿಟ್ 3 ಮಾನಗಳಾಗಿ ತಗೊಳ್ಳಿ ಮತ್ತು ಸಂಖ್ಯಾ ರೇಖೆಯ ಮೇಲೆ ಲಂಬವಾಗಿ 2 ಮಾನಗಳನ್ನ ತಗೊಂಡಾಗ ನಿಮಗೆ ಬರುವಂತ ವಿಕರ್ಣದ ಬೆಲೆ ಏನಾಗಿರುತ್ತೆ ಅಂದ್ರೆ ನಮಗ್ ಕೇಳಿರುವಂತ √13 ಸಿಗುತ್ತೆ. ಯಾವ ರೀತಿ ರಚನೆ ಮಾಡಿದೀವಿ ಅಂದ್ರೆ 0ಯಿಂದ ವಿಕರ್ಣ ಸಿಗುತ್ತೆ ಅಲ್ವಾ? √13 ನಿಮ್ಮ ಕೈವಾರದ ಸಹಾಯದಿಂದ OB ಕಂಸದ ಉದ್ದವನ್ನ ತಗೊಂಡು O ಮೇಲೆ ಕೈವಾರದ ತುದಿಯನ್ನ ಇಟ್ಟು ಅರ್ಧ ಕಂಸದ ರಚನೆ ಮಾಡಿದಾಗ ಆ ಕಂಸ ಸಂಖ್ಯಾ ರೇಖೆಯ ಮೇಲೆ ಎಲ್ಲಿ ಸಂಧಿಸುತ್ತದಲ್ಲ, ಈ ಪಾಯಿಂಟ್ ಇದೆಯಲ್ಲ 3.61, ಅದು √13ರ ಬೆಲೆ ಆಗಿರುತ್ತೆ. ಅದನ್ನ ಸಾಧಿಸಿದಾಗ ನೋಡಿ ಪೈಥಾಗರಸ್ ಪ್ರಮೇಯದ ಪ್ರಕಾರ ಈ ರೀತಿ ಬರ್ತಾ ಹೋಗುತ್ತೆ. OAB ಒಂದು ಲಂಬಕೋನ ತ್ರಿಭುಜನ, ಕೋನ A 90 ಡಿಗ್ರಿ. ಪೈಥಾಗರಸ್ ಪ್ರಮೇಯ ಏನ್ ಹೇಳುತ್ತೆ? ವಿಕರ್ಣದ ಮೇಲಿನ ವರ್ಗ ಅಂದ್ರೆ OB ಸ್ಕ್ವಯರ್. ಉಳಿದೆರಡು ಬಾಹುಗಳು ಅಂದ್ರೆ OA ಸ್ಕ್ವಯರ್ ಪ್ಲಸ್ AB ಸ್ಕ್ವಯರ್. OA ಸ್ಕ್ವಯರ್ ನ ಉದ್ದ ಎಷ್ಟಿದೆ? 3 ಸ್ಕ್ವಯರ್. AB ಸ್ಕ್ವಯರ್ ನ ಉದ್ದ ಎಷ್ಟಿದೆ? 2 ಸ್ಕ್ವಯರ್. 3 ಸ್ಕ್ವಯರ್ ಅಂದ್ರೆ 3ರ ವರ್ಗ 9, 2 ಸ್ಕ್ವಯರ್ ಅಂದ್ರೆ 2ರ ವರ್ಗ 4. ಆಗ ಸಿಗೋಂತ ವಿಕರ್ಣ OB √13. ಇದೇ ರೀತಿ ನೀವು √17 ಆಗಿರ್ಬೋದು, √7 ಆಗಿರ್ಬೋದು. ಹಾಗಾದ್ರೆ √7 ಮಾಡಿ ಅಂತ ಹೇಳಿದಾಗ ಹೇಗ್ ಮಾಡ್ತೀರಾ ಹೇಳಿ? ಹೇಗ್ ಮಾಡ್ತೀರಾ? ಅಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ವಿದ್ಯಾರ್ಥಿಗಳೇ, ಒಂದು ಕಂಸವನ್ನ ಏನ್ ಮಾಡ್ತೀರಾ ಅಂದ್ರೆ 3 ಯೂನಿಟ್ ಆಗಿ ತಗೊಳ್ಳಿ. ಇನ್ನೊಂದು ಕಂಸವನ್ನ ಏನ್ ಮಾಡ್ತೀರಾ ಅಂದ್ರೆ √13 ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ ನಂತರ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಆ ಹೇಳಿಕೆಗಳ ಸರಿ ಅಥವಾ ತಪ್ಪನ್ನ ನೀವು ಸಮರ್ಥಿಸಬೇಕಾಗತ್ತೆ. ಮೊದಲನೇ ಪ್ರಶ್ನೆ ನೋಡಿ, ಪ್ರತಿಯೊಂದು ಅಭಾಗವಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆಯೇ? ಎರಡನೇ ಪ್ರಶ್ನೆ ಏನ್ ಹೇಳುತ್ತೆ? ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು √3 ರೂಪದಲ್ಲಿ ಇರುತ್ತದೆಯೇ? ಇಲ್ಲಿ m ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದ್ದೆ. m ಒಂದು ಸ್ವಾಭಾವಿಕ ಸಂಖ್ಯೆ ಆದ್ರೆ ಸಂಖ್ಯಾ ರೇಖೆಯ ಮೇಲೆ ಬರುವಂತ √3 ಇರುತ್ತಾ? √3ರ ರೂಪದಲ್ಲಿ ಎಲ್ಲಾ ಅಂಕಿಗಳು ಇರ್ತಾವ ಅಂತ ಕೇಳ್ತಾ ಇದ್ದಾರೆ. ಮೂರನೇದು, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ. ಪ್ರತಿಯೊಂದು ವಾಸ್ತವ ಸಂಖ್ಯೆಯೂ ಸಹ ಅಭಾಗಲಬ್ಧ ಸಂಖ್ಯೆನಾ? ಯೋಚನೆ ಮಾಡ್ತೀರಾ? ಯೋಚನೆ ಮಾಡ್ತಾ ಹೋಗಿ. ಅದೇ ಜೊತೆಗೆ ಇಲ್ಲಿ ನೋಡಿ ಬರ್ತಾ ಇದೆ ಆನ್ಸರ್, ನೀವು ನೋಡ್ತಾ ಇದ್ದೀರಲ್ವಾ? ನೋಡಿ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ. ಯಾಕಂದ್ರೆ ವಾಸ್ತವ ಸಂಖ್ಯೆಗಳ ಗಣವನ್ನ ನೀವು ನೋಡಿದ್ರಿ. ಭಾಗಲಬ್ಧ ಮತ್ತೆ ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಿರುವಂತಹ ಸಂಖ್ಯಾ ಗಣ ಯಾವುದು? ವಾಸ್ತವ ಸಂಖ್ಯೆ. ಹಾಗಾಗಿ ಮೊದಲನೇ ಹೇಳಿಕೆ ಏನಾಗಿದೆ? ಸರಿ ಇದೆ. ಹಾಗಾದ್ರೆ ಎರಡನೇದು
ಇನ್ನು ಸಂಖ್ಯಾ ರೇಖೆ ಮೇಲಿನ ಪ್ರತಿಯೊಂದು ಬಿಂದುವು √3 ರೂಪದಲ್ಲಿರುತ್ತದೆ. √3 ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅದ್ರ ಕೆಳಗಡೆ ಇನ್ನೊಂದೇನ್ ಹೇಳಿದ್ರು, m ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತಿದ್ದಾರೆ. ಋಣ ಸಂಖ್ಯೆಗಳು ಯಾವುದೇ ಸ್ವಾಭಾವಿಕ ಸಂಖ್ಯೆಗಳ ವರ್ಗಮೂಲಗಳು ಅಲ್ಲ. ಯಾಕಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ನೀವು ಋಣ ಸಂಖ್ಯೆಗಳನ್ನ ನೋಡ್ತೀರಾ? ಇಲ್ಲ ತಾನೆ. ಹಾಗಾಗಿ ಎರಡನೇ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ನಂತರ ಮೂರನೇ ಹೇಳಿಕೆ ನೋಡಿ, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆಯೇ. ಆಗೋದಕ್ಕೆ ಸಾಧ್ಯನಾ? ವಾಸ್ತವ ಅಂದ್ರೆ ಏನು? ಮೊದಲನೇ ಪ್ರಶ್ನೆನು ಮೂರನೇ ಪ್ರಶ್ನೆನು ಒಂದ್ಸರಿ ಹೋಲಿಕೆ ಮಾಡಿ. ಅದರ ವಿಲೋಮವನ್ನ ಅಥವಾ ವಿರುದ್ಧವಾಗಿ ಕೊಟ್ಟಿದ್ದಾರೆ ಪ್ರಶ್ನೆನ. ಮೊದಲನೇ ಪ್ರಶ್ನೆ ಏನಿತ್ತು? ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯೂ ಒಂದು ವಾಸ್ತವ ಸಂಖ್ಯೆ. ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಅಭಾಗಲಬ್ಧ ಸಂಖ್ಯೆಗಳ ಗಣ ಇದೆ. ಆದರೆ ಮೂರನೇ ಪ್ರಶ್ನೆ ಏನ್ ಹೇಳುತ್ತೆ? ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಆಗೋದಕ್ಕೆ ಸಾಧ್ಯನಾ? ಅಲ್ಲಿ ವಾಸ್ತವ ಅಂದ ತಕ್ಷಣ ಅಭಾಗಲಬ್ಧ ಸಂಖ್ಯೆಗಳ ಜೊತೆಗೆ ಇನ್ನೊಂದು ಸಂಖ್ಯಾ ಗಣ ಇದೆ. ಯಾವ್ದದು? ಭಾಗಲಬ್ಧ ಸಂಖ್ಯೆಗಳ ಗಣ. p/q ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಆದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಡೆಫಿನೇಷನ್ ಏನ್ ಹೇಳುತ್ತೆ? p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗದೆ ಇರುವಂತ ಸಂಖ್ಯೆಗಳ ಗಣ. ಹಾಗಾಗಿ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆ ಆಗೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ನಂತರ ಎರಡನೇ ಪ್ರಶ್ನೆ ನೋಡಿ, ಎಲ್ಲಾ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ. ಪ್ರಶ್ನೆಯನ್ನ ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸಿ. ಎಲ್ಲಾ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ. ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗಮೂಲವು ಅಭಾಗಲಬ್ಧ ಸಂಖ್ಯೆಯಾಗಿರುವ ಉದಾಹರಣೆಯನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಎಲ್ಲಾ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆಗಳು ಆಗೋದಕ್ಕೆ ಸಾಧ್ಯನಾ? ಈಗ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ನೋಡಿ, √2, √3, √5, ಅದ್ರ ಜೊತೆ √4 ಆಗಿರ್ಬೋದು, √25 ಆಗಿರ್ಬೋದು, √16 ಆಗಿರ್ಬೋದು. ಇವೆಲ್ಲವೂ ಸಹ ಒಂದು ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ. ಹಾಗಾಗಿ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ? ಈಗ ಸಂಖ್ಯಾ ರೇಖೆಯ ಮೇಲೆ ಅಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸೋದನ್ನ √13 ನೋಡಿದ್ವಲ್ಲ, ಅದೇ ರೀತಿ √5 ಒಂದ್ಸರಿ ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಮೊದಲಿಗೆ ಸಂಖ್ಯಾ ರೇಖೆಯನ್ನ ಗುರ್ತು ಮಾಡ್ಕೊಂಡಿದೀನಿ. ಗುರ್ತು ಮಾಡಿರೋ ನಂತರ ನೀವೇನ್ ಮಾಡ್ತೀರಾ? 0 ಇಂದ 2 ಮಾನ ತಗೊಂಡಿದ್ದೀರಾ, ಹೌದಾ? 0, 1, 2. 0 ಇಂದ 2ಕ್ಕೆ ಎಷ್ಟು ಮಾನ ಇದೆ? 2 ಮಾನಗಳು. ಅದೇ ರೀತಿ y ಅಕ್ಷದ ಮೇಲೆ ಅಂದ್ರೆ x ಗೆ ಲಂಬವಾಗಿ ತಗೊಂಡಿರೋಂತ ಅಳತೆ ಎಷ್ಟು ಮಾನ ಇದೆ? 1 ಮಾನ. ಗೊತ್ತಾಯ್ತಾ? ಅದ್ರ ನಂತರ ಏನ್ ಮಾಡ್ತೀರಾ? ಪೈಥಾಗೊರಸ್ ಪ್ರಮೇಯವನ್ನ ಹಾಕಿದಾಗ ವಿದ್ಯಾರ್ಥಿಗಳೇ, ಅಲ್ಲಿ ಒಂದು ತ್ರಿಭುಜ ಇತ್ತು OAB, ಹೌದಾ? ಅದರಲ್ಲಿ ವಿಕರ್ಣ OB² = OA² + AB². OA² ಎಷ್ಟಿತ್ತು? x ಅಕ್ಷದ ಮೇಲೆ 2 ಮಾನಗಳಿತ್ತು. ಅದೇ ರೀತಿ y ಅಕ್ಷದ ಮೇಲೆ ಅಳತೆ ಎಷ್ಟಿತ್ತು? x ಗೆ ಲಂಬವಾಗಿ ಒಂದು ಅಳತೆ ಇತ್ತು ತಾನೆ, 1 ಮಾನಗಳಾಗಿತ್ತು. 2² ಅಂದ್ರೆ ಅಲ್ಲಿ 4 ಆಗುತ್ತೆ. 1² ಅಂದ್ರೆ 1. 4 + 1 5. OB = √5. ಅದನ್ನ ಅಪ್ರಾಕ್ಸಿಮೇಟ್ ಆಗಿ ಅಥವಾ ಅಂದಾಜಾಗಿ ಹೇಳೋದಾದ್ರೆ 2.24. ನೀವೇನು ಅರ್ಧ ಕಂಸವನ್ನ ಹೇಳಿದ್ರಲ್ಲ, ಅದು ಸಂಖ್ಯಾ ರೇಖೆಯ ಮೇಲೆ 2.24ರಲ್ಲಿ ಸಂಧಿಸುತ್ತದೆ ವಿದ್ಯಾರ್ಥಿಗಳೇ. ಗೊತ್ತಾಯ್ತಲ್ಲ? ಈಗ ನಾವೇನ್ ಮಾಡ್ತಿದೀವಿ ಅಂದ್ರೆ ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ 2 ಪ್ರಕರಣಗಳು ಬರುತ್ತೆ. ಅಂದ್ರೆ ಶೇಷ 0 ಆಗುವಂತ ಸಂಖ್ಯೆಗಳು ಮತ್ತೆ ಶೇಷ 0 ಆಗದಲ್ಲೇನೆ ಪುನರಾವರ್ತನೆ ಆಗುವಂತ ದಶಮಾಂಶ ವಿಸ್ತರಣೆಯನ್ನ ಹೊಂದುವಂತ
ವಾಸ್ತವ ಸಂಖ್ಯೆಗಳು. ಶೇಷ, ಮೊದಲಿಗೆ ಶೇಷ 0 ಆಗಿರುತ್ತೆ. ಯಾವಾಗ ಶೇಷ 0 ಆಗುತ್ತೆ? ನಿಮ್ಮ ಭಾಗಾಕಾರ ಕ್ರಿಯೆ ಏನಾದ್ರೂ ಅಂತ್ಯಗೊಂಡ್ರೆ ಆಗ ಏನಾಗಿರುತ್ತೆ? ಶೇಷ 0 ಆಗಿರುತ್ತೆ. ಇಲ್ಲಿ ನೋಡಿ, ದಶಮಾಂಶ ವಿಸ್ತರಣೆಯು ನಿರ್ದಿಷ್ಟ ಹಂತಗಳ ನಂತರ ಅಂತ್ಯಗೊಂಡರೆ ಅಥವಾ ಅಂತ್ಯಗೊಳ್ಳುತ್ತದೆ. ಆಗ ಬರುವಂತ ದಶಮಾಂಶ ವಿಸ್ತರಣೆಯನ್ನ ಏನಂತ ಕರಿತೀವಿ ಅಂದ್ರೆ ಅಂತ್ಯಗೊಳ್ಳುವ ದಶಮಾಂಶಗಳು ಅಂತ ಹೇಳ್ತೀವಿ. ಒಂದನೇದೇನು? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಯಾವಾಗುತ್ತೆ? ನಿಮ್ಮ ಭಾಗಾಕಾರ ಪ್ರಕ್ರಿಯೆ ನಿಲ್ಲೋದು ಅಂದ್ರೆ ಅಂತ್ಯಗೊಳ್ಳೋದು. ಯಾವಾಗ ಅಂತ್ಯಗೊಳ್ಳುತ್ತೆ? ಶೇಷ 0 ಆದಾಗ ಮಾತ್ರ. ನಂತರ ಅದಕ್ಕೊಂದು ಉದಾಹರಣೆ ತಗೊಳ್ಳೋಣ. 7/8 ಅಥವಾ 8ನೇ 7. ಇದರ ಭಾಗಲಬ್ಧ ನೋಡಿ 0.875. 3 ದಶಮಾಂಶ ಸ್ಥಾನಗಳಿಗೆ ಇದರ ಭಾಗಾಕಾರ ಕ್ರಿಯೆ ನಿಂತಿದೆ. ಅಂದ್ರೆ ಅಂತ್ಯಗೊಳ್ಳುವ ದಶಮಾಂಶ. ಹೌದಾನೆ? ಇದರ ನಂತರ ನೋಡೋಣ ವಿದ್ಯಾರ್ಥಿಗಳೇ, ಎರಡನೇ ಪ್ರಕರಣ. ಮೊದಲನೇದ್ರ ಏನಾಯ್ತು? ಅಂತ್ಯಗೊಳ್ಳುವ ದಶಮಾಂಶ. ಎರಡನೇದು, ಶೇಷವು ಎಂದಿಗೂ 0 ಯಾವಾಗ ಶೇಷ 0 ಆಗಲ್ಲ? ನಿಮ್ಮ ಭಾಗಾಕಾರ ಪ್ರಕ್ರಿಯೆ ನಿರಂತರವಾಗಿತ್ತು, ನಿಶೇಷವಾಗಿ ಕೊಟ್ಟಿರುವಂತ ಸಂಖ್ಯೆ ಭಾಗ ಆಗಿರಲಿಲ್ಲ ಅಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಶೇಷ 0 ಆಗೋದಿಲ್ಲ. ದಶಮಾಂಶ ವಿಸ್ತರಣೆ ಎಂದಿಗೂ 0 ಆಗೋದಿಲ್ಲ ಅಥವಾ ಅದರ ವಿಸ್ತರಣೆ ನಿರಂತರವಾಗಿ ಪುನರಾವರ್ತನೆ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಇಲ್ಲೊಂದೆರಡು ಕೊಟ್ಟಿದ್ದೀನಿ ನೋಡಿ. 1/3. 1/3ರ ದಶಮಾಂಶ ವಿಸ್ತರಣೆ ಏನಿದೆ 0.333 ಅಂತ 3 ಬರ್ತಾ ಹೋಗ್ತಾ ಇದೆ. ಹೌದಾ? 3ರಿಂದ 1ನ್ನ ನೀವು ಭಾಗಿಸ್ತಾ ಹೋಗ್ರಿ. ಅವಾಗ ನೀವು ಎಲ್ಲಿಂದ ಇವತ್ತು ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಭಾಗಿಸ್ತಾ ಹೋದ್ರೂ ಸಹ ನಿಮಗೆ ಬರ್ತಾ ಇರುವಂತ ದಶಮಾಂಶ ವಿಸ್ತರಣೆ 3 ಆಗಿರುತ್ತೆ. ಮತ್ತು ನೀವು ಎಷ್ಟೇ ದಿನ ಎಷ್ಟೇ ಗಂಟೆ ಭಾಗಿಸ್ತಾ ಹೋದ್ರೂ ಆ ಭಾಗಾಕಾರ ಕ್ರಿಯೆ ನಿಲ್ಲದಿಲ್ಲ. ನಿಶೇಷವಾಗಿ ಭಾಗ ಆಗದೆ ಇರುವಂತ ಸಂಖ್ಯೆಗಳವು. ಹಾಗಾಗಿ ಅದನ್ನ ಶಾರ್ಟ್ ಆಗಿ ಬರ್ದೀನಿ ನೋಡಿ. ಪ್ರತಿ ಸರಿ 0.333 ಅಂತ ಬರೆಯೋದಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ ಅಲ್ವಾ? ಇಲ್ಲಿ ನೋಡಿ, 0.3333 ಅಂದ್ರೆ ಪುನರಾವರ್ತನೆ ಆಗ್ತಿರುವಂತ ದಶಮಾಂಶ ಅಂಕೆ ಯಾವುದು? 3. ಹೌದಾನೆ? ಹಂಗಾಗಿ 3ರ ಮೇಲೆ ನಾವೊಂದು ಲೈನ್ ಎಳೆದ್ರೆ ಆ ಅಂಕಿ ಪುನರಾವರ್ತನೆ ಆಗ್ತಿದೆ ಅಂದ್ರೆ 0.3 ಬಾರ್. ಇಲ್ಲಿ ನೋಡಿ, ಎರಡನೇ ಉದಾಹರಣೆ ನೋಡಿ ಮಕ್ಕಳ. 1/7 ಅದರ ದಶಮಾಂಶ ರೂಪ ಈಗಾಗಲೇ ಕೊಟ್ಟಿದ್ದೀನಿ. 0.14285 ಹೌದಾ? ಅದನ್ನ 0.14285 ಬಾರ್ ಅಂತ ಕೊಟ್ಟಿದೀವ. ಹೌದಾ? ಅಂದ್ರೆ ಈ ಉದಾಹರಣೆಯಲ್ಲಿ ಬಂದಿರುವಂತ ದಶಮಾಂಶ ವಿಸ್ತರಣೆಯಲ್ಲಿರೋ 6 ಅಂಕಿಗಳು ಮತ್ತೆ ಪುನರಾವರ್ತನೆ ಆಗುತ್ತೆ. ಇದು ಸಹ ನಿಶೇಷವಾಗಿ ಭಾಗ ಆಗದೆ ಇರುವಂತಹ ಒಂದು ಸಂಖ್ಯೆ 1/7. ಇದು ಎರಡನೇ ಪ್ರಕರಣ. ಹಾಗಾದ್ರೆ ಎರಡನೇ ಪ್ರಕರಣದ ಅಂತ್ಯದಲ್ಲಿ ನಾವು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ? ಮೇಲಿನ ಉದಾಹರಣೆಗಳಿಂದ ತಿಳ್ಕೊಂಡಿದ್ದೇನು ಅಂದ್ರೆ, ಒಂದು ದಶಮಾಂಶ ವಿಸ್ತರಣೆಯಲ್ಲಿರೋ ಅಂಕಿಗಳು ಅಥವಾ ಅಂಕಿಗಳ ಕೂಟ ಅಂದ್ರೆ ಗುಂಪು ಪುನರಾವರ್ತನೆಗೊಳ್ಳುತ್ತದೆ, ಆದ್ರೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಹಾಗಾದ್ರೆ ಇಂಥ ದಶಮಾಂಶ ವಿಸ್ತರಣೆಯನ್ನ ಏನ್ ಹೇಳ್ಬೋದು? ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಈ ಎರಡನೇ ಪ್ರಕರಣದಲ್ಲಿ ತಗೊಂತೀವಿ. ಭಾಗಲಬ್ಧ ಸಂಖ್ಯೆಗಳ ಅಥವಾ ವಾಸ್ತವ ಸಂಖ್ಯೆಗಳ ವಿಸ್ತರಣೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಹಾಗಾದ್ರೆ ಯಾವ ರೀತಿ ಆಗುತ್ತೆ ಅಂದ್ರೆ, ಮೊದಲನೇ ಪ್ರಕರಣ ಏನ್ ಹೇಳ್ತು? ಒಂದು ಹಂತದ ನಂತರ ಶೇಷ 0 ಆಯ್ತು. ಆದ್ರೆ ಎರಡನೇ ಪ್ರಕರಣದಲ್ಲಿ ಏನಾಯ್ತು? ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ನಂತರ ಅಂತ್ಯಗೊಳ್ಳುವ
ಪುನರಾವರ್ತನೆ ಹೊಂದುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ p/q ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದು ಅಂತ ನೋಡೋದಾದ್ರೆ, ಈಗ ಯಾವ್ದೋ ಒಂದು ಸಂಖ್ಯೆ ಕೊಟ್ಟಿರ್ತಾರಪ್ಪ, 0.5 0.3 ಯಾವ್ದೋ ಒಂದು ಭಾಗಲಬ್ಧ ಸಂಖ್ಯೆ ದಶಮಾಂಶ ರೂಪ ಕೊಟ್ಟಿರ್ತಾರೆ. ಅದನ್ನ ನೀವು ಭಿನ್ನರಾಶಿ ರೂಪವಾದ p/q ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಯಾವ ರೀತಿ ವ್ಯಕ್ತಪಡಿಸ್ತೀರಾ ಹಾಗಾದ್ರೆ? ಮೊದಲನೇ ಹಂತದಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಕೊಟ್ಟಿರುವಂತ ದತ್ತ ಸಂಖ್ಯೆಯನ್ನ x ಅಂತ ತಗೋಬೇಕು. ಅದು ಒಂದು ಸಮೀಕರಣ 1 ಆಗಿ ತಗೊಂಡು x ಅಂತ ತಗೊಂಡು, ಈಗ 0.3 ಅಂತ ಕೊಟ್ಟಿರ್ತಾರಪ್ಪ, ಆ 0.3 ಅನ್ನೋ ಒಂದು ಸಂಖ್ಯೆಯನ್ನ x ಅಂತ ತಗೊಂಡು ಅದನ್ನ ಸಮೀಕರಣ 1 ಅಂತ ತಗೊಳ್ತೀರಾ ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಏನ್ ಮಾಡಿರ್ತೀರಾ? ಪುನರಾವರ್ತನೆ ಹೊಂದುವ ಅಂಕಿಗಳನ್ನ ಲೆಕ್ಕ ಹಾಕ್ಬೇಕು. ಈಗ 0.3 ಬಾರ್ ಅಂತ ಬಂತು ಹಿಂದಿನ ಲೆಕ್ಕದಲ್ಲಿ, ಉದಾಹರಣೆ ನೋಡಿದ್ವಿ ಹೌದಾ? ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ ವಿಸ್ತರಣೆ ತಗೊಂಡಾಗ. ಎರಡನೇ ಉದಾಹರಣೆ ಏನ್ ಹೇಳ್ತು? 0.14285 ಅಂತ 6 ಅಂಕಿಗಳು ಪುನರಾವರ್ತನೆ ಆದವು ಹೌದಾ? ಅಲ್ಲಿ ಎಷ್ಟು ಅಂಕಿಗಳು ಪುನರಾವರ್ತನೆ ಆಗಿರ್ತೋ ಅದನ್ನ 10⁻n ಅಂದ ಗುಣಿಸ್ಬೇಕು. ಅಂದ್ರೆ 1 ಆಗಿದ್ರೆ 10ರಿಂದ, 1 ಅಂಕಿ ಪುನರಾವರ್ತನೆ ಆಗಿದ್ರೆ, 2 ಅಂಕಿ ಪುನರಾವರ್ತನೆ ಆಗಿದ್ರೆ 100ರಿಂದ 10⁻n ಅಂತ ತಗೊಂಡಿದ್ವಿ ಹೌದಾ? ಹಾಗಾಗಿ 3 ಅಂಕಿಗಳು ಪುನರಾವರ್ತನೆ ಆಗಿದ್ರೆ 10⁻3 1000ದಿಂದ ಗುಣಿಸ್ತೀರಾ, 10⁻3 ಆಗಿರುತ್ತೆ. ನೆಕ್ಸ್ಟ್ ಈ ರೀತಿ ಬರ್ಕೊಂಡ ನಂತರ ಏನ್ ಮಾಡ್ತೀರಾ ಅಂದ್ರೆ ಅದನ್ನ ಸಮೀಕರಣ 2 ಅಂತ ತಗೊಂತೀರಾ. ಸಮೀಕರಣ 1 ಮತ್ತೆ 2ನ್ನ ಬಿಡಿಸಿದಾಗ ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹಂತ 3ರಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ, ಸಮೀಕರಣ 2ನ್ನ 1ರಲ್ಲಿ ಕಳೆದ ನಂತರ ಸಂಕ್ಷಿಪ್ತ ರೂಪದಲ್ಲಿ ಬರ್ತಾಗ ಅದು p/q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ರಿ, ದಶಮಾಂಶ ವಿಸ್ತರಣೆಯಲ್ಲಿ ಪುನರಾವರ್ತನೆ ಹೊಂದುವ ಅಂಕಿಗಳಿಂದ ಮೊದಲ ದಶಮಾಂಶ ಬಿಂದುವಿನ ನಂತರ 1 ಅಂಕಿಗಳಿದ್ದರೆ x ಗೆ 10⁻6ರಿಂದ ಗುಣಿಸಿ ಸಮೀಕರಣ 2ನ್ನ ಪಡೆಯಿರಿ. ನಂತರ 10⁻n+6ರಿಂದ ಗುಣಿಸಿ ಸಮೀಕರಣ 3ನ್ನ ಪಡೆಯಿರಿ. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋದು ಅಂಶ ಏನಂದ್ರೆ, ದಶಮಾಂಶ ವಿಸ್ತರಣೆಯಲ್ಲಿ ಪುನರಾವರ್ತನೆ ಹೊಂದುವ ಅಂಕಿಗಳಿಗಿಂತ ಮುಂಚೆ ಅಂದ್ರೆ ಪೂರ್ಣಾಂಕ ಭಾಗದಲ್ಲಿ ಮೊದಲು ದಶಮಾಂಶ ಬಿಂದುವಿನ ನಂತರ 1 ಅಂಕಿಗಳಿದ್ದರೆ, ಏನಾದ್ರೂ ಪುನರಾವರ್ತನೆ ಆಗೋ ಅಂಕಿಗಿನ್ನ ಸಪರೇಟ್ ಆಗಿ ಯಾವ್ದಾದ್ರು ಒಂದು ಅಂಕಿ ಇತ್ತು ಅಂದ್ರೆ ಅದನ್ನ ಏನ್ ಮಾಡ್ತೀರಾ ಅಂದ್ರೆ 6 ಅಂತ ತಗೊಳ್ರಿ. ಈಗ 1 ಅಂಕಿ ಇತ್ತಪ್ಪ, ಅದು ಪುನರಾವರ್ತನೆ ಆಗಿಲ್ಲ ಅಂದ್ರೆ ಅಲ್ಲಿ ಅಂಕಿ ಪುನರಾವರ್ತನೆ ಆಗದಿರೋದು ಯಾವುದು? ಒಂದೇ ಒಂದು ಅಂಕಿ. ಅಕಸ್ಮಾತ್ 2 ಅಂಕಿಗಳು ಪುನರಾವರ್ತನೆ ಆಗದಲ್ಲೇ ಮೊದ್ಲಿಗೆ ಅಷ್ಟೇ ಇದ್ದು, ಅವಾಗ ಏನಾಗುತ್ತೆ, ಅದನ್ನ 2+n ಎಷ್ಟು ಅಂಕಿ ಪುನರಾವರ್ತನೆ ಆಗಿರುತ್ತೋ ಆ ರೀತಿ ತಗೊಂಡು ಮಾಡ್ಬೇಕು. ಹಾಗಾದ್ರೆ ಈ ಹಂತಗಳನ್ನ ನೋಡಾದ್ಮೇಲೆ ಉದಾಹರಣೆ ನೋಡ್ಲೇಬೇಕಲ್ವಾ ವಿದ್ಯಾರ್ಥಿಗಳೇ? ಒಂದು ಉದಾಹರಣೆಯನ್ನ ತಗೋಣ ವಿದ್ಯಾರ್ಥಿಗಳೇ. ಮೊದಲನೇದು ಉದಾಹರಣೆ 1 ಏನ್ ಹೇಳುತ್ತೆ ಅಂದ್ರೆ, 0.14285 ಇದನ್ನ p/q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದೆ. ಮೊದಲಿಗೆ ಏನ್ ಹೇಳ್ತು? ಮೊದಲನೇ ಹಂತ ಕೊಟ್ಟಿರುವಂತ ಸಂಖ್ಯೆಯನ್ನ x ಅಂತ ತಗೊಂಡಿದ್ದೀನಿ ಹೌದಾ? ತಗೊಂಡ ನಂತರ ಏನ್ ಮಾಡ್ಬೇಕು? ಅದನ್ನ ಸಮೀಕರಣ 1 ಅಂತ ತಗೋಬೇಕು. ಇದರ ನಂತರ ಎಷ್ಟು ಅಂಕೆಗಳು ಪುನರಾವರ್ತನೆ ಆಗಿದೆ? 6 ಅಂಕೆಗಳು ಪುನರಾವರ್ತನೆ ಆಗಿದೆ ಹೌದಾ? ಅಂದ್ರೆ 10⁻6 ತಾನೆ? ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಹೌದಾ? 10 ಲಕ್ಷ ಇಂಟು x ಎರಡೂ ಕಡೆ ಗುಣಿಸ್ಕೊಂಡೆ ಅವಾಗ 0.142857 ಇರೋದು ಏನಾಯ್ತು? 1,42,857.14285 ಆಯ್ತು. ಅದನ್ನ 2 ಅಂತ ತಗೊಳ್ಳಿ. ಸಮೀಕರಣ 2ರಿಂದ 1ನ್ನ ಕಳೆದಾಗ ನಿಮಗೆ ಬರುವಂತ ಸಂಖ್ಯೆ ಇದಾಗಿರುತ್ತೆ.